ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತ್ರಾಡಲ್ ಕನ್ನಡ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಫ್ಲೈಓವರಲ್ಲಿ ನಿಂತಿದ್ದೀನಿ, ಮೈಸೂರು ರೋಡ್ ಫ್ಲೈಓವರಲ್ಲಿ. ಇಲ್ಲಿ ನೋಡಿ, ಓಡಿಸ್ತಾ ನಂದು ಫಾಗ್ ಲೈಟ್ ಮುರಿದೋಯ್ತು, ಕ್ಲ್ಯಾಂಪು ಇಲ್ಲಿ ಕಟ್ಟಾಗಿದೆ ನೋಡಿ. ನಾನು ಸ್ವಲ್ಪ ಫಾಸ್ಟಲ್ಲೇ ಇದ್ದೆ. ಸದ್ಯ ಇದೇನು ವೀಲ್ಗೇನು ಹೊಡಿಲಿಲ್ಲ, ಅಲಾಯ್ಸ್ಗೆ, ಬಟ್ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಇಲ್ಲಿ ಇದನ್ನ ಹೆಂಗೆ ತೊಗೊಂಡೋಗೋದಪ್ಪ ಶಾಪ್ಗೆ? ಇವಾಗ ನಾನು ಹೊರಗಡೆ ಹೋಗ್ಬೇಕಿತ್ತು. ಇವಾಗ ಏನು ಮಾಡೋದು ಗುರು? ಇದನ್ನ ರಿಮೂವ್ನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲಿ ಪ್ಲೇಸ್ ಮಾಡಲಿ ಇದನ್ನ? ಬನ್ನಿ ನೋಡೋಣ. ಮುರಿದೋಯ್ತು ಇದು ಬರಬೇಕಾದ್ರೆ. ಹಂಗೆ ಇಲ್ಲಿ ನೋಡಿ, ಯಾರೋ ಹೆಲ್ಪ್ ಮಾಡೋಕ್ಕೆ ಬಂದರು ನಮಗೆ. ಓ, ನಿಮ್ಮ ಹತ್ರ ಟ್ಯಾಗ್ ಇದೆಯಾ? ನಾನು ನೋಡಿ ಸರ್, ಸ್ವಲ್ಪ ಹೆಂಗೆ ಕಟ್ಬೋದು? ಈಗ ಅದಕ್ಕೆ ಹೋಗ್ತಾ ಇದೆ ಸರ್. ಇದು ಪ್ರಾಬ್ಲಮ್ ಇತ್ತು, ಹಾಕ್ಸ್ಕೊಳ್ಳೋಣ ಅಂತಲೇ ಹೋಗ್ತಿದ್ದೆ, ನೋಡಿದ್ರೆ ಮುರಿದೇ ಹೋಯ್ತಿದ್ದು. ಸರ್ ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ಅಣ್ಣಪ್ಪನಾ? ಆ್ಯಕ್ಚುಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸಣ್ಣದಾಗಿ, ಕನ್ನಡದ್ದೇ. ನಿಮ್ಮದು ಆಗ್ತಿ ಎಷ್ಟಾಯಿತು ಹೇಳಿ ಅದಕ್ಕೆ? ಇರಲಿ ಬ್ರೋ, ಹೇಳಿ ಬ್ರೋ, ಎಷ್ಟಾಯಿತು? ಇಲ್ಲ ಬ್ರೋ, ಯಾರು ನಾನು ಅವಾಗ ನಿಂತಿದ್ನಲ್ಲ, ನೋಡ್ಕೊಂಡು ಬಂದಿದ್ದೀರ, ಅದೇ ದೊಡ್ಡ ಮಾತು. ಹೇಳಿ ಬ್ರೋ, ಇರಲಿ, ಹೇಳಿ, ಇಲ್ಲಿ ಹೇಳಿ. ಆಯಿತು ಬ್ರೋ, ಥ್ಯಾಂಕ್ ಯು. ನೋಡಿ ಪಾಪ, ಟೆಂಪ್ರರಿಯಾಗಿ ಸೊಲ್ಯೂಷನ್ ಮಾಡಿಕೊಟ್ಟು ಹೋದರು. ಏನೋ ಬಹಳ ಒಳ್ಳೆ ಜನ ಗುರು. ಇಂಥ ಜನನು ಈ ಕಾಲದಲ್ಲಿ ಇದ್ದಾರೆ ಅಂದರೆ ನಂಬೋಕ್ಕಾಗಲ್ಲ. ಯಾರೋ ಹೋಗ್ತಿರೋ ರ್ಯಾಂಡಮ್ ರೈಡರ್ಗೆ ಹೆಲ್ಪ್ ಮಾಡಿದ್ದಾರೆ ನಿಲ್ಲಿಸಿ. ಇನ್ನೇನು ಇಲ್ಲ, ಭಾಳ ಖುಷಿ ಆಯಿತು ನನಗೆ. ಇದೇ ಥರ ಯಾರೇ ಸಿಕ್ಕಲಿ ರೋಡ್ ಮಧ್ಯ ಹೆಲ್ಪ್ ಮಾಡಿ ಅವ್ರಿಗೆ. ನಾನು ಅಷ್ಟೇ, ಯಾರಾದರೂ ಕಷ್ಟದಲ್ಲಿದ್ದರೆ ಹೆಲ್ಪ್ ಮಾಡ್ತೀನಿ ನಾನು ಆದಷ್ಟು. ಇವ್ರು ನೋಡಂತೂ ನಂಗೆ ತುಂಬ ಖುಷಿ ಆಯಿತು ಗುರು. ಅವ್ರ ಹೆಸರು ಅಣ್ಣಪ್ಪ ಅಂತ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಸೊ ಟೆಂಪ್ರರಿ ಅಲ್ಲಿಗೆ ಹೋಗೋ ಥರ ಮಾಡಿಕೊಟ್ಟಿದ್ದಾರೆ ನಮಗೆ. ಭಾಳ ಖುಷಿ ಆಯಿತು ಗುರು. ಎಲ್ಲ ಏನು ರ್ಯಾಂಡಮ್ ಆಗಿ ನಿಂತಿದ್ದೆ ನಾನು ರೋಡ್ ಮಧ್ಯೆ ಈ ಥರ ಆಗಿ. ನೋಡಿ ಪಾಪ ದೇವ್ರ ಥರ ಬಂದು ಕಾಪಾಡಿದ್ರು ನಮಗೆ ಅವರು. ನನಗೆ ಬೇರೆ ದಾರಿನೇ ಇರಲಿಲ್ಲ ಅದನ್ನ ತಗೊಂಡೋಗೋಕ್ಕೆ. ಯಾಕಂದರೆ ಅದು ವಯರ್ ಉದ್ದ ಇದೆ, ಅದನ್ನ ಹೆಂಗೆ ಕೂರಿಸ್ಕೊಂಡು ಹೋಗೋದು ನಾನು? ಆ ವಯರ್ನ ಕಟ್ ಮಾಡೋಕ್ಕೂ ನನ್ನ ಹತ್ರ ಏನೂ ಇಲ್ಲ, ಕಟ್ ಮಾಡೋಕ್ಕೂ ಆಗಲ್ಲ. ನಾನು ಈ ಫಾಗ್ ಲೈಟ್ಸ್ ಹಾಕ್ಸ್ಕೊಂಡು ಭಾಳ ಹುಷಾರಾಗಿ ಓಡಿಸ್ಬೇಕಾಗಿದೆ ಗಾಡಿನ. ಅಯ್ಯೋ, ಮತ್ತೆ ಬಿತ್ತಲ್ಲ ಗುರು. ನೋಡೋಣ ಬನ್ನಿ. ಸೊ ಅವ್ರು ಕೊಟ್ಟಿದ್ದ ಟ್ಯಾಗಲ್ಲೇ ಇಲ್ಲಿ ಇಂಡಿಕೇಟ್ರಿಗೆ ಟೈ ಮಾಡಿದ್ದೀನಿ ನಾನು ಈ ಥರ ಟೈಟಾಗಿ. ಸೊ ಇದು ಭಾಳ ಹೊತ್ತು ಕೂತ್ಕೊಳ್ಳಲ್ಲ. ನಾನು ಸ್ಲೋಗೆ ಓಡಿಸ್ತಾ ಇದ್ದೀನಿ ಗಾಡಿ, ಆದರೂ ಬಿಚ್ಕೊತಾ ಇದೆ. ಇದೆಂಥ ಕಷ್ಟ ಗುರು. ಬನ್ನಿ ಅಲ್ಲಿ ವಿಜಯನಗರ ಹತ್ರ ಹೋಗಿ ಸರಿ ಮಾಡಿಸೋಣ. ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದೆ. ನಾವು ಬಂದಾಯಿತು ನಮ್ಮ ಮಾಮೂಲಿ ಬೈಕ್ ಆಕ್ಸರಿ ಶಾಪ್ಗೆ, ವಿಜಯ್ ಮೋಟ್ರ್ ಸೈಕಲ್ ಅಂತ. ಇಲ್ಲೇ ಹಾಕ್ಸಿದ್ದು ನಾನು ಫಾಗ್ ಲೈಟು. ನೀವು ನೋಡಿ, ಮೆಟಲ್ ಎಲ್ಲಾದರೂ ಕಟ್ಟಾಗೋದು ನೋಡಿದ್ದೀರಾ? ಬೆಂಡಾಗೋದು ನೋಡಿರ್ತೀರಾ, ಕಟ್ಟಾಗೋದು ನೋಡಿದ್ದೀರಾ ನೀವೆಲ್ಲಾದರೂ? ಸದ್ಯ ಇದು ಓಡಿಸ್ಬೇಕಾದ್ರೆ ಅಲಾಯ್ ವೀಲ್ಸಿಗೆ ಎಲ್ಲಾದರೂ ಹೊಡೆದು ನನಗೇನೋ ಇಂಬ್ಯಾಲೆನ್ಸ್ ಆಗಿ ಬಿದ್ದಿದ್ರೆ ಅಷ್ಟೇ ನನ್ನ ಕತೆ. ಅದು ಬೇರೆ ವೇಟ್ ಇದೆ ಇದು ಫಾಗ್ ಲೈಟು, ಕಡಿಮೆ ವೇಟ್ ಇಲ್ಲ, ಇದು ತುಂಬ ಹೆವಿ ಇದೆ. ಮೆಟಲ್ ಕಟ್ಟಾಗಿದೆ ಅಂದರೆ ತಿಳ್ಕೊಳ್ಳಿ ಎಷ್ಟು ವೇಟ್ ಇರಬೇಕಿದು. ನೋಡೋಣ.
ಸೊ ನಾನು ಇವತ್ತು ಕಾರಣ ಇಲ್ಲಿ ಬರೋದಕ್ಕೆ ಇದನ್ನ ತಗೊಳಕ್ಕೆ, ಇಲ್ಲಿ ನೋಡಿ, ಇಲ್ಲಿ ಇದು ಜಿ ರೋಲರ್ ಅಂತಾರೆ. ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಿರ್ಬೋದು, ಇದನ್ನೇ ಜಿ ರೋಲರ್ ಅಂತಾರೆ. ಸೊ ಬೇಸಿಕ್ಲಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಯಾರ್ಯಾರಿಗೆ ಪೆಡಾಕ್ ತೊಗೊಳಕ್ಕೆ ಇಷ್ಟ ಇಲ್ವೋ ಅವ್ರು ಇದನ್ನ ಯೂಸ್ ಮಾಡ್ಬೋದು. ಟಯರು ಇದ್ರ ಮೇಲೆ ಹಚ್ಬೇಕು, ಹಚ್ಚಿ ಏನಾದರೂ ನೀವು ಚೈನ್ ಲ್ಯೂಬು ಚೈನ್ ಕ್ಲೀನ್ ಮಾಡಬೇಕು ಅಂತಿದ್ದರೆ ಇದು ಯೂಸಿಗೆ ಬರುತ್ತೆ. ನನಗೆ ಪೆಡಾಕ್ ಇಟ್ಕೊಳಕ್ಕೆ ಜಾಗ ಇಲ್ಲ ನಮ್ಮ ರೂಮಲ್ಲಿ. ಸೊ ಅದಕ್ಕೆ ನಾನು ಇದು ಕಾಂಪ್ಯಾಕ್ಟ್ ಆಗಿರೋದು ಜಿ ರೋಲರ್ ಅಂತ ಇದು ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ಬರ್ತಾಯಿದ್ದೆ ಇಲ್ಲಿಗೆ. ನೋಡಿದ್ರೆ ಈ ಥರ ಆಯಿತು. ಒಂದು ಖರ್ಚು ಮಾಡೋಕ್ಕೋಗಿ ಇನ್ನೊಂದು ಎಕ್ಸ್ಟ್ರಾ ಖರ್ಚು ಬಂತು ನನಗೆ. ಇದೇ ಲೈಫು ಗುರು, ಹಣೆ ಬರ ಅಂದರೆ. ಸೊ ಆ್ಯಕ್ಚುಲಿ ನಾನು ಇವತ್ತು ಮಧ್ಯಾಹ್ನ ಗಾಡಿ ಯಾವಾಗ ತೆಗೆದ್ನೋ ಇಲ್ಲಿಗೆ ಬರಬೇಕಾದ್ರೆ ಭಾಳ ಜನ ನೋಡ್ತಿದ್ರು. ಆ್ಯಕ್ಚುಲಿ ಇವತ್ತು ಅಲ್ಲೇ ಅಂದ್ಕೊಂಡೆ ನಾನು, ಎಷ್ಟು ಜನದ ಕೆಟ್ಕೊಂಡು ಬಿತ್ತೋ ಏನು ಕದೇನೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಬೆಳೆದೇ ಸೇಫಾಗಿ ಅಂಗಡಿಗೆ ಬಂದಿದ್ದೀನಿ. ಆ ವಯರ್ ಏನಾದರೂ ಅದಕ್ಕೆ ಟಚ್ ಆಗಿದ್ದರೆ ವೀಲಿಗೆ 100% ಬೀಳ್ತಿದ್ದೆ ನಾನು. ಸೊ ಆ್ಯಕ್ಚುಲಿ ನಮ್ಮ ಫಾಗ್ಲೈಟ್ ಫಿಕ್ಸೇಷನ್ ಏನೆಲ್ಲ ಇತ್ತಲ್ಲ ಅದೆಲ್ಲ ಹಾಕಾಯಿತು. ಮತ್ತು ಇವರು ಹೊಸ ಕ್ಲ್ಯಾಂಪ್ ಹಾಕಲಿಲ್ಲ, ಇದಕ್ಕೆ ಒಂದು ಹೊಸ ಪೀಸ್ನ ವೆಲ್ಡ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. ಹೊಸ ಪೀಸ್ ಹಾಕಿದ್ರೆ ಮತ್ತೆ ಹಂಗೆ ರಸ್ಟ್ ಆಗಿಬಿಟ್ಟು ಮತ್ತೆ ಕಟ್ ಆಗ್ಬೋದು ಅಂತ ಚಾನ್ಸ್ ಹೇಳಿದ್ರು. ಅದಕ್ಕೆ ವೆಲ್ಡಿಂಗ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದು ಮಾಡಿಸ್ದೆ ನಾನು, ಏನೊಂದು ತೋರಿಸ್ತೀನಿ ರೀ. ನೋಡಿ, ಕೆಳಗಡೆ ಯೆಲ್ಲೋ ಕಲರ್ ಜೆಟ್ ಲೈಟ್ಸ್ ಹಾಕ್ಸಿದ್ದೀನಿ. ಹೋದ್ಸಲ ರೆಡ್ ಕಲರ್ ಹಾಕ್ಸಿದ್ದೆ, ಅದು ಲೈಫ್ ಅಷ್ಟೊಂದು ಬರಲಿಲ್ಲ, 2-3 ತಿಂಗಳು ಅಷ್ಟೇ ಬಂದಿದ್ದು ಮ್ಯಾಕ್ಸ್ ಅದರದ್ದು. ಸೊ ಇವಾಗ ಯೆಲ್ಲೋ ಕಲರ್ಗೆ ರಿಪ್ಲೇಸ್ ಮಾಡಿದ್ದೀನಿ. ಅದಕ್ಕಿಂತ ಬ್ರೈಟ್ ಆಗಿದೆ ಅದು ಯೆಲ್ಲೋ ಕಲರು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕಾಣಿಸುತ್ತೆ. ಸಖತ್ತಾಗಿ ಕಾಣಿಸುತ್ತೆ ನೈಟಲ್ಲಿ, ಇವಾಗ ಗೊತ್ತಾಗಲ್ಲ. ಸೊ ನಮ್ಮ ಬಂದಿದ್ದ ಕೆಲಸ ಆಯಿತು, ಬನ್ನಿ ಹೊರಡೋಣ. ಆಗಿದೆ ನೋಡಿ ಬ್ರೋ. ಸರಿ, ಬರ್ತೀನಿ. ಸೊ ನಮ್ಮ ಕೆಲಸ ಎಲ್ಲ ಆಯಿತು. ಇವಾಗ ನಾವು ಅವಿನಾಶ್ ಹತ್ರ ಹೋಗ್ತಾ ಇದ್ವಿ ಪ್ರೆಸೆಂಟ್ಲಿ. ಯಾಕಪ್ಪ ಅಂತ ಹೇಳಿದ್ರೆ, ಅವಿನಾಶ್ ಹತ್ರ DJI ಗಿಂಬಲ್ ಇದೆ. ನನಗೆ 2 ದಿನ ಬೇಕಿತ್ತು ಅದು ಯೂಸ್ಗೆ. ಸೊ ಅದಕ್ಕೆ ಬೇಕು ನನಗೆ ಅದು ಈಸ್ಕೊಳಕ್ಕೆ ಅವಿನಾಶ್ ಹತ್ರ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ಲಿ. ಇಲ್ಲಿ ನೋಡಿ, ರೆಡ್ ರೋಸ್ಟರ್ ಹೆಂಗೆ ಸೌಂಡ್ ತೋರಿಸ್ತೀನಿ ಇವಾಗ. ಅಪ್ಪ, ಬೇರೆ ಚೆನ್ನಾಗಿ ಹೇಳ್ತೀನಿ ರ್ಯಾಶ್ ಡ್ರೈವಿಂಗು ಅಂತ, ನಾನೇ ಮಾಡ್ತಾಯಿದ್ದೀನಿ ಇಲ್ಲಿ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೋಡಿ, ನಾವು ಬಂದಾಯಿತು. ಇದೇ BMC RI UG ಮೆಡಿಕಲ್ ಬಾಯ್ಸ್ ಹಾಸ್ಟ್ಲು. ಇಲ್ಲೇ ನಮ್ಮ ಡಾಕ್ಟರ್ ಅವಿನಾಶ್ ಇರ್ತಾನೆ. ಕೆಳಗೆ ಬಾ ಅಂತ ಹೇಳಿದ್ದೀನಿ, ಬರ್ತಿದ್ದಾನೆ. ಜಿಮ್ಮಿಗೆ ಬೇರೆ ಹೋಗ್ಬೇಕು ಗುರು. ಟೈಮ್ ನೋಡಿದ್ರೆ 6:47 ಆಗಿದೆ. ಯೂಶ್ವಲಿ ನಾನು ಇಷ್ಟೊತ್ತಲ್ಲಿ ಜಿಮ್ಮಲ್ಲಿ ಇರ್ತಿದ್ದೆ ಯಾವಾಗಲೂ.
ಬಟ್ ಇವತ್ತು ಗಾಡಿ ಕೆಲಸ ಆದ್ರಿಂದ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಜಿಮ್ ಎಷ್ಟು ಇಂಪಾರ್ಟೆಂಟು, ನನ್ನ ಗಾಡಿನೂ ನನಗೆ ಅಷ್ಟೇ ಇಂಪಾರ್ಟೆಂಟು. ಬೇಕಿದ್ರೆ ಜಿಮ್ಮು ಮಾಡಬೇಡ ಬಿಡು ಅಂದ್ರೂ ಬಿಟ್ಬಿಡ್ಬೋದು, ಗಾಡಿ ಬಿಡು ಅಂದರೆ ಬಿಡೋಕ್ಕಾಗಲ್ಲ. ಇಲ್ಲಪ್ಪ ಇವನು ಬಂದ ಅಣ್ಣ. ಹಾಂ ಹ್ಞೂ, ಯು ಆರ್ ದ ಪಾರ್ಟ್ ಆಫ್ ವಿಡಿಯೋ. ಇದನ್ನ ಹೆಂಗೆ ಹಾಕೊಂಡು ಹೋಗೋದು? ಹಿಂಗೆ ಹಾಕೊಂಡು ಹೋಗ್ಲಾ? ಹಾಂ, ಚಾನ್ಸೇ ಇಲ್ಲ. ಒಳಗಡೆ ಫುಲ್ ಟೈಟ್ ಇದೆ. ಇದು ಫಾಗ್ ಲೈಟ್ ಬಾಕ್ಸ್ ಇದೆ ಕಣ ಒಳಗಡೆ, ಆಗಲ್ಲ. ಹಾಂ, ಸರಿ ಆಯಿತು. ಈಗೇನು ಮಾಡ್ತೀಯ ಇವಾಗ ನೀನು? ನೀನು ಬಿಡಪ್ಪ, ನೀನೇನು ತಿರುಗಾಡ್ತೀಯ. ನಾವು ನೋಡು ಬೈಕರ್ಸು ಬರೀ ಸುರಿತೀವಿ ದುಡ್ಡು, ಟ್ರಾಫಿಕಲ್ಲಿ ಸಿಗಾಕೊಳ್ಳೋದು. ಸರಿ ಇಲ್ಲ, ಆಯ್ತು, ಸಿಗೋಣ, ಬಾಯ್. ಸೊ ವಿಡಿಯೋ ಮುಗ್ಸೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ. ಇನ್ಮೇಲಿಂದ ಬರೋ ಕಮ್ಮಿಂಗ್ ವೀಡಿಯೋಸಲ್ಲೆಲ್ಲ ನಾನು ಅದೇ ಇನ್ಮೇಲಿಂದ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಟಿಪ್ಸ್ ಕೊಡ್ತೀನಿ, ರೈಡಿಂಗ್ ಟಿಪ್ಸ್ನ. ಹೆಂಗೆ ಸಸ್ಟೈನ್ ಆಗಬೇಕು ಟ್ರಾಫಿಕಲ್ಲಿ, ಏನು ಸೇಫ್ಟಿ ಮೆಜರ್ಸ್ ಏನು, ಬೈಕ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಆಲ್ ಓವರ್ ಬೈಕಿಗೆ ಏನು ಒಳ್ಳೇದಾಗಬೇಕು, ಎಫಿಷಿಯನ್ಸಿ ಬಿಲ್ಡಪ್ ಆಗಬೇಕು, ಎಲ್ಲದಕ್ಕೂ ಒಂದು ಟಿಪ್ಸ್ ಕೊಡ್ತಾನೆ ಇರ್ತೀನಿ ನಾನು ಇನ್ಮೇಲಿಂದ ಎಲ್ಲ ವೀಡಿಯೋಗೂ. ಸೊ ಇವತ್ತಿನ ಟಿಪ್ಪಿಗೆ ಬರೋದಾದರೆ, ನೀವು ನಮ್ಮಂಥ ಯೂತ್ಸ್ಗೆ ಹೇಳ್ತಿರೋದು ನಾನು, ನನ್ನಂಥ ಯೂತ್ಸ್ ಇದ್ದಾರಲ್ಲ ಅವ್ರಿಗೆ ಈ ಟಿಪ್ಪು ಇವತ್ತು. ಏನಪ್ಪ ಅಂದರೆ, ನಿಮ್ಮ ಫೇವ್ರೇಟ್ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ನ ನೋಡ್ಬಿಟ್ಟು ರೋಡಲ್ಲಿ ಹೋಗ್ತಿರ್ತಾರೆ ಅಂದ್ಕೊಳ್ಳಿ. ಸಪೋಸ್ ಅವ್ರ ಹತ್ರ ಸೂಪರ್ ಬೈಕ್ಸ್ ಇರುತ್ತೆ, ನಿಮ್ಮ ಹತ್ರ ಯಾವುದೇ ಬೈಕ್ ಇರಲಿ, ನಿಮ್ಮ ಹತ್ರ ಬೈಕ್ ಇರಲಿ ಬಿಡಲಿ, ಅವ್ರು ಕಂಡಿದ್ದ ತಕ್ಷಣ ರೋಡಲ್ಲಿ ಓಡೋಗೋದು. ಅಯ್ಯೋ ನೋಡಿ, ಎಲ್ಲ ಬಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸಾಮಾನೆಲ್ಲ. ಅದೇ ಅಯ್ಯೋ ಇದೇನು ಗುರು, ಒಳಗಡೆ ಟಿನ್ ಕ್ಯಾನ್ಗಳಿದೆಲ್ಲ ಬಿಳಿಸ್ಕೊಂಡು ಹೋಗ್ತಾನೆ ಉದ್ದಕ್ಕೂ ರೋಡ್ ತುಂಬ. ಸೊ ಅದೇ ಹೇಳ್ದಂಗೆ, ನಿಮ್ದು ಯಾವುದೇ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಆಗಲಿ, ಅಕಸ್ಮಾತ್ ಅವ್ರೇನಾದರೂ ಟ್ರಾಫಿಕಲ್ಲಿ ಅಥವಾ ರೋಡಲ್ಲಿ ಎಲ್ಲಾದರೂ ನಿಮ್ಗೆ ರ್ಯಾಂಡಮ್ ಆಗಿ ಸಿಕ್ಕಿದ್ರೆ ಅವ್ರನ್ನ ಕ್ಯಾಚ್ ಮಾಡೋಕ್ಕೋಸ್ಕರ ನೀವು ಹೆಂಗೆಂಗೋ ರ್ಯಾಶಾಗಿ ಓಡಿಸ್ಬೇಡಿ. ಈಗ ಸಪೋಸ್ ನನ್ನೇ ಇಟ್ಕೊಳ್ಳಿ, ನಾನೇನು ದೊಡ್ಡ ಇನ್ಫ್ಲೂಯೆನ್ಸರ್ ಏನಲ್ಲ. ಸಪೋಸ್ ಎಕ್ಸಾಂಪಲ್ಲು, ನನ್ನ ಹತ್ರ ಕ್ಯಾಮ್ರಾ ಇದೆ, ನನ್ನ ಹತ್ರ GT ಬೈಕ್ ಇದೆ, ನಾನು ಫಾಸ್ಟಾಗಿ ಹೋಗ್ತಿರ್ತೀನಿ ಅಂದ್ಕೊಳ್ಳಿ. ಅದನ್ನ ನೋಡ್ಬಿಟ್ಟು ಟ್ರಾಫಿಕ್ಕಲ್ಲಿ ಹುಡುಗರು ಟೆಂಪ್ಟ್ ಆಗಿ ನಾನು ಇವನಿಗಿನ್ನ ಏನು ಕಡಿಮೆ ಅಂದ್ಬಿಟ್ಟು ನನ್ನ ಜೊತೆ ರೇಸ್ ಮಾಡೋದಾಗಲಿ ಅಥವಾ ನನ್ನ ಮೀಟ್ ಮಾಡೋಕ್ಕಾದ್ರೂ ಬರ್ತಿರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನನ್ನ ಓವರ್ಟೇಕ್ ಮಾಡೋಕ್ಕೆ ನೋಡ್ತಾರೆ, ಅದು ತುಂಬ ತಪ್ಪು. ಹಂಗೆ ಮಾಡಬೇಡಿ. ಯಾಕಂದರೆ ನೀವು ಈ ಥರ ಫಾಲೋ ಮಾಡ್ಕೊಂಡು ಬರಬೇಕಾದ್ರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರೇನು ಬಂದು ನಿಮ್ಗೆ ಹೆಲ್ಪ್ ಮಾಡಲ್ಲ. ಸಪೋಸ್ ನಾನು ಆ ಜಾಗದಲ್ಲಿದ್ದರೆ ಹೆಲ್ಪ್ ಮಾಡ್ತೀನಿ, ಅದು ಬೇರೆ. ಬಟ್ ಎಲ್ಲರೂ ಹೆಲ್ಪ್ ಮಾಡಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೋಡಲ್ಲಿ ಯಾವಾಗಲೂ ಹೋಗ್ತಿರ್ಬೇಕಾದ್ರೆ ಅಷ್ಟೇ, ಇವನ್ ಬೈಕ್ ಚೆನ್ನಾಗಿದೆ, ನಾನು ಇವನಿಗಿನ್ನ ಏನು ಕಡಿಮೆ ಅಂತ ರೇಸ್ ಮಾಡೋದೆಲ್ಲ ಹೋಗಬೇಡಿ. ಆ ಥರ ಅದರಿಂದ ನಿಮಗೆ ಪ್ರಾಬ್ಲಮ್ಮು. ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ರು ಅಷ್ಟೇ, ಹೆಲ್ಮೆಟ್ ಹಾಕ್ಕೊಂಡ್ರೆ ನಿಮ್ಮ ಜೀವ 100% ಸೇಫಾಗಿ ಉಳಿಯುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡಲ್ಲ. ಕೈ ಕಾಲು ಕಟ್ಟಾದರೆ ತಲೆ ಉಳಿದ್ರು ಏನು ಪ್ರಯೋಜನ ಆಗೋರು ಲೈಫಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸೇಫಾಗಿರಿ, ಸೇಫಾಗಿ ರೈಡ್ ಮಾಡಿ. ಯಾರನ್ನೂ ರೇಸ್ ಮಾಡಬೇಡಿ ಟ್ರಾಫಿಕಲ್ಲಾಗಲಿ ಹೈವೇಲಾಗಲಿ, ನಿಮ್ಮ ಹುಷಾರಲ್ಲಿ ಇರಿ. ಸೊ ನನ್ನ ಟಿಪ್ಪು ಇದೆ ಇವತ್ತಿಗೆ. ಇದೇ ಥರ ಟಿಪ್ಸ್ನ ಶೇರ್ ಮಾಡ್ತಿರ್ತೀನಿ. ಸೊ
ಅಷ್ಟೇ. ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಕ್ಯಾಮ್ರಾದಲ್ಲಿ ಎಷ್ಟು ರೆಕಾರ್ಡ್ ಆಗುತ್ತೋ ಗೊತ್ತಿಲ್ಲ ಗುರು ಸೌಂಡು. ಗಾಡಿ ಮಾತ್ರ ನೀವು ಫಿಸಿಕಲಿ ಓಡಿಸಿ ಎಷ್ಟು ಮಜಾ ಬರುತ್ತೆ ಅಂದರೆ ಅದು ಹುಡುಗ್ರಿಗೆ ಮಾತ್ರ ಗೊತ್ತಾಗೋದು ಫೀಲಿಂಗು. ಹುಡುಗರು ಅಂದರೆ ಎಲ್ಲ ಹುಡುಗರಿಗೂ ಗೊತ್ತಾಗಲ್ಲ, ಬರೀ ಬೈಕ್ ಮೇಲೆ ಹುಚ್ಚಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ಇವತ್ತೇನು ಅಷ್ಟೊಂದೇನು ಕಂಟೆಂಟ್ ಬೇಸ್ಡ್ ಏನು ಇರಲಿಲ್ಲ. ಇನ್ನು ಇದು ಬಿಟ್ಟು ಬರೋ ಕಮ್ಮಿಂಗ್ ಡೇಸಲ್ಲಿ ಫುಲ್ಲು ಕಂಟೆಂಟ್ ವೀಡಿಯೋಸೇ ಬಿಡ್ತೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಆ್ಯಕ್ಚುಲಿ. ಸಾರಿ ಕೇಳಬೇಕು ನಿಮಗೆ. ಒಂದು 2-3 ಜನ ನಂಗೆ ಕಮೆಂಟ್ ಹಾಕಿದ್ರು ನೆಕ್ಸ್ಟ್ ವೀಡಿಯೋ ಯಾವಾಗ ಬರುತ್ತೆ ಅಂತ. ಬರುತ್ತೆ, ಈ ವೀಕೆಂಡ್ ಏನಕ್ಕಿದೆ ಅದಕ್ಕೆ ಇದೆ, ಮಾಡ್ತೀನಿ ನಾನು. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ನಿಮ್ಮ ಸಪೋರ್ಟ್ ಹೀಗೆ ತೋರಿಸ್ತಾ ಇರಿ. ಆದಷ್ಟು 500 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿಸಿ. ಏನೋ ಒಂಥರ ಮೋಟಿವೇಶನ್ ಬರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ನಾವು ಟ್ರಾಫಿಕಲ್ಲಿ ಸಿಗಾಕೊಂಡು ಬ್ಯುಸಿ ಆಗ್ತೀವಿ. ವೀಡಿಯೋನ ವೈಂಡ್ ಮಾಡೋಣ. ಸೊ ಇವತ್ತಿನ ವೀಡಿಯೋ ಅಷ್ಟೇ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.